ಮನೋವಿಹಾರಿಣಿ. ಬೆಂಗಳೂರಿನ ನಿಮ್ಹಾನ್ಸ್ ವತಿಯಿಂದ ಮಾನಸಿಕ ಆರೋಗ್ಯ ಮತ್ತು ನರವಿಜ್ಞಾನ ಕುರಿತ ಪ್ರಾಯೋಜಿತ ಶಿಕ್ಷಣ ಮಾಲಿಕೆ. ಸಹಯೋಗ ಕರ್ನಾಟಕ ವಿಜ್ಞಾನ ಮತ್ತು ತಂತ್ರಜ್ಞಾನ ಅಕಾಡೆಮಿ, ವಿಜ್ಞಾನ ಮತ್ತು ತಂತ್ರಜ್ಞಾನ ಇಲಾಖೆ, ಕರ್ನಾಟಕ ಸರ್ಕಾರ. ಕೇಳಿ ಮಾನಸಿಕ ಆರೋಗ್ಯ ಮತ್ತು ನರವಿಜ್ಞಾನ ಕುರಿತ ಮಾಲಿಕೆ ಮನೋವಿಹಾರಿಣಿ. ನಮಸ್ಕಾರ ಶ್ರೋತೃಗಳೇ, ನಿಮಗೆಲ್ಲರಿಗೂ ಮನೋವಿಹಾರಿಣಿ ಶಿಕ್ಷಣ ಮಾಲಿಕೆಯ ಈ ಸಂಚಿಕೆಗೆ ಆತ್ಮೀಯ ಸ್ವಾಗತ. ಹಿಂದಿನ ಸಂಚಿಕೆಗಳಲ್ಲಿ ಹದಿಹರೆಯದವರ ಮಾನಸಿಕ ಆರೋಗ್ಯ ಮತ್ತು ಯೋಗಕ್ಷೇಮ ಮತ್ತು ಅವರಲ್ಲಿ ಉಂಟಾಗುವಂತಹ ಆತ್ಮಹತ್ಯೆ ಮತ್ತು ಸ್ವಯಂ ಹಾನಿ ಅಥವಾ ಸ್ವಯಂ ಗಾಯದಂತಹ ಗಂಭೀರ ಸಮಸ್ಯೆಗಳು, ಚಟದ ನಡವಳಿಕೆಗಳ ಬಗ್ಗೆ ತಿಳ್ಕೊಂಡ್ವಿ. ಇವತ್ತು ಅದನ್ನೇ ಮುಂದುವರಿಸ್ತಾ ಹದಿಹರೆಯದವರಲ್ಲಿ ಕಂಡುಬರುವಂತಹ ಖಿನ್ನತೆ ಮತ್ತು ಆತಂಕದ ಕಾಯಿಲೆಗಳ ಬಗ್ಗೆ ತಿಳ್ಕೊಳ್ಳೋಣ. ವಿಶ್ವ ಆರೋಗ್ಯ ಸಂಸ್ಥೆಯ ಪ್ರಕಾರ ಪ್ರಪಂಚದಲ್ಲಿರೋ ಹದಿಹರೆಯದವರ ಪೈಕಿ 7ರಲ್ಲಿ ಒಬ್ಬರಿಗೆ ಮಾನಸಿಕ ಅಸ್ವಸ್ಥತೆ ಇರುತ್ತಂತೆ. ಇದು ಒಂದು ದೊಡ್ಡ ಸಂಖ್ಯೆನೇ. ಇಂತಹ ಸಮಸ್ಯೆ ಇರುವ ಹದಿಹರೆಯದವರಿಗೆ ಸೂಕ್ತ ಪರಿಹಾರ ಚಿಕಿತ್ಸೆ ದೊರಕದೇ ಇದ್ದರೆ ಈ ಅಸ್ವಸ್ಥತೆಗಳ ಪರಿಣಾಮಗಳು ಅವರು ಪ್ರೌಢಾವಸ್ಥೆ ಇರುವವರೆಗೂ ಮುಂದುವರಿಯಬಹುದು. ಆಗ ಅವರು ಸಾಮಾನ್ಯ ವಯಸ್ಕರಂತೆ ಜೀವನ ನಡೆಸಕ್ಕೆ ತೊಂದರೆನೂ ಆಗಬಹುದು. ಹಲವಾರು ಅಂಶಗಳು ಮಾನಸಿಕ ಆರೋಗ್ಯದ ಮೇಲೆ ಪರಿಣಾಮ ಬೀರುತ್ತೆ. ಇಂತಹ ಅಂಶಗಳಿಗೆ ಹದಿಹರೆಯದವರು ಒಡ್ಡಿಕೊಂಡ್ರೆ ಅವರ ಮಾನಸಿಕ ಆರೋಗ್ಯದ ಮೇಲೆ ಹೆಚ್ಚಿನ ಪರಿಣಾಮ ಬೀರುತ್ತೆ. ಎಂತಹ ಅಂಶಗಳು ಅಂತೀರಾ? ಅವರ ಮನೆಯ ಜೀವನದ ಗುಣಮಟ್ಟ, ಗೆಳೆಯರೊಂದಿಗೆ ಸಂಬಂಧಗಳು, ಹಿಂಸಾಚಾರ ಅಂದರೆ ವಿಶೇಷವಾಗಿ ಲೈಂಗಿಕ ಹಿಂಸೆ ಮತ್ತು ಬೆದರಿಸುವಿಕೆ, ಪೋಷಕರ ಕಠಿಣ ವರ್ತನೆ, ಸಾಮಾಜಿಕ ಮತ್ತು ಆರ್ಥಿಕ ಸಮಸ್ಯೆಗಳು ಇತ್ಯಾದಿ. ಕೆಲವೊಮ್ಮೆ ಜೀವನದ ಪರಿಸ್ಥಿತಿಗಳು, ದುರ್ಬಲವಾದ ಸಾಮಾಜಿಕ ವ್ಯವಸ್ಥೆಯಲ್ಲಿ ವಾಸ, ಜನರಿಂದ ಎದುರಿಸುವ ಕಳಂಕ, ತಾರತಮ್ಯ ಕೂಡ ಹದಿಹರೆಯದವರಲ್ಲಿ ಮಾನಸಿಕ ಆರೋಗ್ಯ ಪರಿಸ್ಥಿತಿನಲ್ಲಿ ವ್ಯತ್ಯಾಸ ಉಂಟು ಮಾಡಬಹುದು. ಇದಲ್ಲದೆ ಕೆಲವರಲ್ಲಿ ಏನಾಗುತ್ತೆ ಅಂದರೆ ದೀರ್ಘಕಾಲದ ಅನಾರೋಗ್ಯ ಅಥವಾ ಬಲವಂತದ ಮದುವೆಯಲ್ಲಿ ಇರುವವರು, ಅನಾಥರು ಮತ್ತು ಜನಾಂಗೀಯ ಅಥವಾ ಲೈಂಗಿಕ ಅಲ್ಪಸಂಖ್ಯಾತರಿದ್ದರೆ ಅಂತಹವರಲ್ಲಿ ಕೂಡ ಮಾನಸಿಕ ಅಸ್ವಸ್ಥತೆಗಳು ಉಂಟಾಗಬಹುದು. ಈ ಮಾನಸಿಕ ಅಸ್ವಸ್ಥತೆಗಳು ಅಂದರೆ ಯಾವುವು, ಅವುಗಳ ಪರಿಹಾರ ಹೇಗೆ ಅನ್ನೋದನ್ನು ಇವತ್ತು ತಿಳ್ಕೊಳ್ಳೋಣ. ಹದಿಹರೆಯದವರಲ್ಲಿ ಕಂಡುಬರುವಂತಹ ಮಾನಸಿಕ ಸಮಸ್ಯೆಗಳು, ಅದರಲ್ಲೂ ಖಿನ್ನತೆ ಮತ್ತು ಆತಂಕದ ಕಾಯಿಲೆಗಳ ಬಗ್ಗೆ ಹೆಚ್ಚು ಮಾಹಿತಿ ಕೊಡಕ್ಕೆ ನಿಮ್ಹಾನ್ಸ್ನ ಮಕ್ಕಳ ಮತ್ತು ಹದಿಹರೆಯದವರ ವಿಭಾಗ ಅಂದರೆ ಚೈಲ್ಡ್ ಅಂಡ್ ಅಡೋಲ್ಸೆಂಟ್ ಸೈಕ್ಯಾಟ್ರಿ ವಿಭಾಗದಲ್ಲಿ ಸೇವೆ ಸಲ್ಲಿಸ್ತಾ ಇರೋ ತಜ್ಞರು, ಸಹಾಯಕ ಪ್ರಾಧ್ಯಾಪಕರಾದ ಡಾಕ್ಟರ್ ಲಕ್ಷ್ಮೀ ಶ್ರಾವಂತಿಯವರು ಬಂದಿದ್ದಾರೆ. ಅವ್ರನ್ನ ಸ್ವಾಗತಿಸೋಣ. ನಮಸ್ಕಾರ ಡಾಕ್ಟರ್ ಶ್ರಾವಂತಿಯವರೇ. ನಮಸ್ಕಾರ ಸರ್. ನಿಮಗೆ ಈ ಕಾರ್ಯಕ್ರಮಕ್ಕೆ ಸ್ವಾಗತ. ಡಾಕ್ಟರ್ ಶ್ರಾವಂತಿಯವರೇ, ನಿಮಗೆ ಮೊದಲನೇ ಪ್ರಶ್ನೆ ಏನಂದ್ರೆ, ಹದಿಹರೆಯದವರಲ್ಲಿ ಸಾಮಾನ್ಯವಾಗಿ ಕಂಡುಬರುವಂತಹ ಮಾನಸಿಕ ಅಸ್ವಸ್ಥತೆಗಳು ಯಾವುವು ಮತ್ತು ಇವು ಎಷ್ಟು ಪ್ರಮಾಣದಲ್ಲಿದೆ? ದಯವಿಟ್ಟು ತಿಳಿಸ್ಕೊಡಿ. ಈಗ ಹದಿಹರೆಯದವರು ಅನುಭವಿಸುವ ವಿವಿಧ ಅಸ್ವಸ್ಥತೆಗಳಿದೆ. ಯಾವ ತರ ಅಂದ್ರೆ ಕಾಂಡಕ್ಟ್ ಡಿಸಾರ್ಡರ್ ಅಂತ ಒಂದಿರಬಹುದು. ಕಾಂಡಕ್ಟ್ ಡಿಸಾರ್ಡರ್ ಅಂದ್ರೆ ಮನೆ ಅಥವಾ ಶಾಲೆ ನಲ್ಲಿ ಅಥಾರಿಟಿ ಫಿಗರ್ಸ್ ನೇ ಮಾತು ಕೇಳಲ್ಲ. ಅಂದ್ರೆ ಮನೆಯಲ್ಲಿ ತಂದೆ ತಾಯಿ ಮಾತು ಕೇಳಲ್ಲ, ಆಮೇಲೆ ಶಾಲೆಯಲ್ಲಿ ಇದ್ರೆ ಶಿಕ್ಷಕರ ಮಾತು ಕೇಳಲ್ಲ. ನಮ್ಗೆ ದೊಡ್ಡವರು ಮಾತು ಕೇಳದೆ ಇರೋದು ಅವಿಧೇಯತೆಗೆ ಕಾಂಡಕ್ಟ್ ಡಿಸಾರ್ಡರ್ ಅಂತ. ಆಮೇಲೆ ಬಿಹೇವಿಯರಲ್ ಅಡಿಕ್ಷನ್ ಅಂತ. ಬಿಹೇವಿಯರಲ್ ಅಂದ್ರೆ ಒಂದ್ ರೀತಿ ಚಟ. ಯಾವ್ದ್ರ ಬಗ್ಗೆ ಚಟ ಇರುತ್ತೆ? ಈಗ ಮೊಬೈಲ್ ಯೂಸ್ ಅಥವಾ ಬೇರೆ ತರ ಸ್ಕ್ರೀನ್ಸ್, ಲ್ಯಾಪ್ಟಾಪ್ ಇರ್ಬೋದು, ಐಪ್ಯಾಡ್, ಈಗ ಈ ನಡುವೆ ಸೋಷಿಯಲ್ ಮೀಡಿಯಾ, ಈ ನಡುವೆ ಜಾಸ್ತಿ ಆಗ್ಬಿಟ್ಟಿದೆ. ಅಂದ್ರೆ ಇದು ಉಪಯೋಗಿಸೋದು ಒಂದು ರೀತಿ ಡಿಸಾರ್ಡರ್, ಅಸ್ವಸ್ಥತೆ ಅಂತ ಹೇಳ್ತೀರಾ? ಹೌದು. ಈಗ ಆ ಕಾರಣದಿಂದ ಅವರು ಸರಿಯಾಗಿ ಓದ್ತಾ ಇಲ್ಲ ಅಥವಾ ಫ್ರೆಂಡ್ಸ್ ಜೊತೆ ಮಿಕ್ಸ್ ಆಗ್ತಾ ಇಲ್ಲ ಅಂದ್ರೆ ಅದು ಒಂಥರ ತೊಂದರೆ. ಆಮೇಲೆ ಈ ನಡುವೆ ಬಾಡಿ ಇಮೇಜ್ ಡಿಸ್ಟರ್ಬೆನ್ಸಸ್ ಇರೋದ್ರೆ ಈಟಿಂಗ್ ಡಿಸಾರ್ಡರ್ಸ್ ಅಂತಾನು ಕಾಮನ್ ಆಗಿ ನೋಡ್ತಾ ಇದೀವಿ. ಬಾಡಿ ಇಮೇಜ್ ಅಂದ್ರೆ ತಾನು ತೆಳ್ಳಗಿದ್ದೀನಿ ಅಥವಾ ದಪ್ಪಗಿದ್ದೀನಿ ಅನ್ಕೊಂಡು ಅದ್ರ ಪ್ರಕಾರ ತುಂಬಾ ತಿನ್ಬಿಡೋದು ಅಥವಾ ತಿಂದೇನೆ ಇರೋದು, ಆ ತರನ? ಹೌದು. ಅಂದ್ರೆ ಸುತ್ತಮುತ್ತಲಿರೋರೆಲ್ಲ ತಮ್ಮ ಬಗ್ಗೆ ಏನ್ ಅನ್ಕೋತಾರೋ, ಅದ್ ನೋಡಕ್ಕೆ ಚೆನ್ನಾಗಿದ್ದೀನೋ ಇಲ್ವೋ ಅನ್ಕೊಂಡು ತೊಂದರೆ ಆಗ್ಬೋದು. ಸಾಮಾನ್ಯವಾಗಿ ಅವರು ಸಣ್ಣಗಿರಿದ್ರೇನು ನಾನು ದಪ್ಪಗಿದ್ದೀನಿ ಅಂತ ಊಟನೇ ಮಾಡಲ್ಲ. ಅದು ಒಂದ್ ರೀತಿ ಅಸ್ವಸ್ಥತೆ, ಮಾನಸಿಕ ಅಸ್ವಸ್ಥತೆ ಅಂತ ಹೇಳ್ತೀರಾ? ಬಟ್ ಖಿನ್ನತೆ ಮತ್ತು ಆತಂಕ ಅಸ್ವಸ್ಥತೆಗಳು ಹೆಚ್ಚು ಸಾಮಾನ್ಯ. ಇದಕ್ಕೆಲ್ಲ ಹೋಲಿಸಿದ್ರೆ ಖಿನ್ನತೆ ಅಂದ್ರೆ ಡಿಪ್ರೆಷನ್, ಮತ್ತೆ ಆತಂಕ ಅಂದ್ರೆ ಆಂಗ್ಸೈಟಿ. ಇದೆರಡು ಅಂದ್ರೆ ಬೇರೆ ಅಸ್ವಸ್ಥತೆಗಳಿದ್ರು ಇದೆರಡು ಬಹಳ ಸಾಮಾನ್ಯವಾಗಿ ಕಂಡು ಬರುವಂತದ್ದು ಹದಿಹರೆಯದವರಲ್ಲಿ. ಸೊ ಈಗ ಖಿನ್ನತೆಯಲ್ಲಿ ದೀರ್ಘಕಾಲದ ದುಃಖ, ಮಿನಿಮಮ್ 2 ವಾರದ ದುಃಖ ಇರಿದ್ರೇನೆ ಖಿನ್ನತೆ ಅಂತ ಕೇಳ್ತೀವಿ. ಅದ್ರ ಜೊತೆ ಆಸಕ್ತಿಯ ಕಲಿತ, ಆತ್ಮಹಾನಿ ಯೋಚನೆಗಳು, ಆಲಸ್ಯ,
ಗಮನ ಕೇಂದ್ರೀಕರಣದ ಕೊರತೆ ಅಂದ್ರೆ ಕಾನ್ಸಂಟ್ರೇಷನ್ ಸರಿಯಾಗಿ ಮಾಡೋಕ್ಕಾಗಲ್ಲ ಮತ್ತು ನಿದ್ರಾ ಸಮಸ್ಯೆಗಳು ಕಾಣಿಸಿಕೊಳ್ಳಬಹುದು. ಆಮೇಲೆ ಅನೇಕರಿಗೆ ಇದು ಪರಿಚಿತವಾಗಿಲ್ಲದ ಸಮಸ್ಯೆ ಆಗಿರಬಹುದು. ಆದರೆ 10-20% ಹದಿಹರೆಯದವರು ಜೀವನದಲ್ಲಿ ಒಂದು ಬಾರಿ ಖಿನ್ನತೆಗೆ ಒಳಗಾಗುವ ಸಾಧ್ಯತೆ ಇದೆ. 10-20 ಜನ 100 ಜನರಲ್ಲಿ 10-20 ಜನಕ್ಕೆ ಆಗೋ ಸಾಧ್ಯತೆ ಇದೆ. ದೊಡ್ಡ ಸಂಖ್ಯೆನೆ. ಆಮೇಲೆ ಆತಂಕದ ಅಸ್ವಸ್ಥತೆಗಳು ಸಾಮಾನ್ಯವಾಗಿ ವಿದ್ಯಾರ್ಥಿಗಳಲ್ಲಿ ಪರೀಕ್ಷಾ ಒತ್ತಡ, ಸ್ನೇಹಿತರೊಂದಿಗೆ ತೊಂದರೆಗಳು, ಕುಟುಂಬದ ಸಮಸ್ಯೆಗಳ ಕಾರಣ ಉಂಟಾಗಬಹುದು. ವಿವಿಧ ಕಾರಣಗಳಿಂದ ಅವರಲ್ಲಿ ಆತಂಕ ಸೃಷ್ಟಿಯಾಗುತ್ತೆ. ಹದಿಹರೆಯದರಲ್ಲಿ ಆತಂಕ ಇದ್ದರೆ ಮಾನಸಿಕವಾಗಿ ಫ್ಯೂಚರ್ ಬಗ್ಗೆ ಟೆನ್ಷನ್ ಇರುತ್ತೆ. ಬೇರೆ ಏನೇನ್ ಸಿಂಪ್ಟಮ್ಸ್ ಇರಬಹುದಂದ್ರೆ ಹೃದಯ ಬಡಿತ ವೇಗವಾಗಿ ಹೊಡೆಯುವುದು, ಹೆದರಿಕೆ, ಸ್ವೆಟ್ಟಿಂಗ್, ಉದ್ವೇಗ ಮತ್ತು ಡೆಸಿಷನ್ ಮಾಡೋದು ಕಷ್ಟ. ನಿರ್ಧಾರ ತಗೋಬೇಕು ಅಂದ್ರೆ ಆತಂಕ ಮಾಡಕ್ಕಾಗಲ್ಲ, ಕಷ್ಟ. ಈ ತರ ಕಂಡು ಬರುತ್ತದೆ. ಇದನ್ನು ಒಂದು 10-15% ಹದಿಹರೆಯದವರಲ್ಲಿ ಆತಂಕ ಇರಬಹುದು. ಸೊ ಈಗ ಹದಿಹರೆಯದ ಮನೋರೋಗಗಳ ಬಗ್ಗೆ ಅವೇರ್ನೆಸ್ ಹೆಚ್ಚಿಸುವುದು ತುಂಬಾ ಮುಖ್ಯ. ಏಕೆಂದ್ರೆ ತುಂಬಾ ಮಕ್ಕಳು ಮತ್ತು ಪೋಷಕರು ಇದೊಂದು ತೀವ್ರ ಆರೋಗ್ಯ ಸಮಸ್ಯೆ ಎಂಬುದನ್ನು ಅರಿಯದೇ ಇರಬಹುದು. ಅವ್ರು ಪೋಷಕರು ಏನ್ ಅನ್ಕೋತಾರೆ, ಮಕ್ಕಳಿಗೆ ಏನ್ ಬರಲ್ಲ, ಇದು ಹದಿಹರೆಯದವ್ರು ಬರಲ್ಲ, ಬರೀ ದೊಡ್ಡವರಿಗೆ ಮಾನಸಿಕ ಸಮಸ್ಯೆ ಬರುತ್ತೆ ಅಂತ. ಬಟ್ ಇಷ್ಟು ದೊಡ್ಡ ಸಂಖ್ಯೆ ನೋಡಿದ್ರೆ ಹದಿಹರೆಯದವ್ರ ಮಾನಸಿಕ ಆರೋಗ್ಯದ ಬಗ್ಗೆ ಗಮನ ಕೊಡಬೇಕು ಅನ್ನೋದು ನಿಮ್ಮ ಸಂದೇಶ. ಈಗ ಒಂದು ಸಣ್ಣ ವಿರಾಮ ತಗೊಳ್ಳೋಣ. ನಂತರ ಹದಿಹರೆಯದವರಲ್ಲಿ ಕಂಡುಬರುವಂತಹ ಖಿನ್ನತೆ ಮತ್ತು ಆತಂಕದ ಕಾಯಿಲೆಗಳ ಬಗ್ಗೆ ಚರ್ಚೆನ ಮುಂದುವರಿಸೋಣ. ಬೆಂಗಳೂರಿನ ನಿಮ್ಹಾನ್ಸ್ ಮಾನಸಿಕ ಆರೋಗ್ಯ ಮತ್ತು ನರವಿಜ್ಞಾನ ಕ್ಷೇತ್ರದಲ್ಲಿ ಹೆಸರುವಾಸಿ. ಶ್ರೇಷ್ಠ ಗುಣಮಟ್ಟದ ಔಷಧೋಪಚಾರ, ಸಂಶೋಧನೆ ಮತ್ತು ತರಬೇತಿ ಇವೇ ನಿಮ್ಹಾನ್ಸ್ನ ಪ್ರಮುಖ ಧ್ಯೇಯಗಳು. ದೇಶದ ವಿವಿಧ ಭಾಗಗಳಿಂದ ಬರುವ ಲಕ್ಷಾಂತರ ಜನರಿಗೆ ಚಿಕಿತ್ಸೆ ನೀಡುವ ನಿಮ್ಹಾನ್ಸ್ಗೆ ರಾಷ್ಟ್ರೀಯ ಪ್ರಾಮುಖ್ಯತಾ ಸಂಸ್ಥೆ ಎಂಬ ಗೌರವ. ಚಿಕಿತ್ಸೆ ಮತ್ತು ವೈದ್ಯಕೀಯ ಸೇವೆಗಳ ಜೊತೆಯಲ್ಲಿ ನರರೋಗ ಮತ್ತು ಮನೋವೈದ್ಯಕೀಯ ಪುನರ್ವಸತಿ ಸೇವೆಗಳು, ಸಮುದಾಯ ಮಟ್ಟದ ಆರೋಗ್ಯ ಕಾರ್ಯಕ್ರಮಗಳನ್ನು ನಡೆಸುವುದು ಹಾಗೂ ಜನಜಾಗೃತಿ ಮೂಡಿಸುವ ಕೆಲಸಗಳಲ್ಲಿ ಸಕ್ರಿಯವಾಗಿದೆ ನಿಮ್ಹಾನ್ಸ್. ಈ ನಿಟ್ಟಿನಲ್ಲಿ ಆಕಾಶವಾಣಿಯ ಶ್ರೋತೃಗಳಿಗೆ ನರಮಂಡಲ ಮತ್ತು ಮಾನಸಿಕ ಆರೋಗ್ಯದ ಬಗ್ಗೆ ಉಪಯುಕ್ತ ಮಾಹಿತಿ ನೀಡುವುದೇ ಕರ್ನಾಟಕ ವಿಜ್ಞಾನ ಮತ್ತು ತಂತ್ರಜ್ಞಾನ ಅಕಾಡೆಮಿಯ ಸಹಯೋಗದೊಂದಿಗೆ ಮೂಡಿಬರುತ್ತಿರುವ ಈ ಮನೋವಿಹಾರಿಣಿ ಶಿಕ್ಷಣ ಮಾಲಿಕೆಯ ಮೂಲ ಉದ್ದೇಶ. ವಿರಾಮದ ನಂತರ ಮನೋವಿಹಾರಣಿಯ ಈ ಸಂಚಿಕೆಗೆ ನಿಮಗೆಲ್ಲರಿಗೂ ಮತ್ತೊಮ್ಮೆ ಸ್ವಾಗತ. ವಿರಾಮಕ್ಕೆ ಮುಂಚೆ ಹದಿಹರೆಯದವರಲ್ಲಿ ಕಂಡುಬರುವಂತಹ ಮಾನಸಿಕ ಸಮಸ್ಯೆಗಳು, ಅದರಲ್ಲೂ ಖಿನ್ನತೆ ಮತ್ತು ಆತಂಕದ ಕಾಯಿಲೆಗಳ ಬಗ್ಗೆ ನಿಮ್ಹಾನ್ಸ್ನ ತಜ್ಞರಾದ ಡಾಕ್ಟರ್ ಶ್ರಾವಂತಿ ಅವರ ಹತ್ರ ಮಾತಾಡ್ತಾ ಇದ್ವಿ. ಈಗ ಈ ಚರ್ಚೆನ ಮುಂದುವರ್ಸೋಣ. ಡಾಕ್ಟ್ರೇ, ಹದಿಹರೆಯದವರಲ್ಲಿ ಉಂಟಾಗುವಂತಹ ಈ ಖಿನ್ನತೆ ಮತ್ತು ಆತಂಕದ ಕಾಯಿಲೆಗಳಿಗೆ, ಅಸ್ವಸ್ಥತೆಗಳಿಗೆ ಕಾರಣ ಏನು, ಮತ್ತೆ ಇದನ್ನ ತಡೆಗಟ್ಟಕ್ಕೆ ಸಾಧ್ಯವೇ? ದಯವಿಟ್ಟು ತಿಳಿಸ್ಕೊಡಿ. ಈಗ ಕಾರಣಗಳು ವಿವಿಧ ಇರಬಹುದು. ನಾವು 2 ಕ್ಯಾಟಗರೀಸ್ ಅಲ್ಲಿ ಡಿಸ್ಕಸ್ ಮಾಡೋಣ. ಮೊದಲನೇದು ಇಂಡಿವಿಜುವಲ್, ಅದರಲ್ಲಿ ಜೆನೆಟಿಕ್ ಅಂದ್ರೆ ಕುಟುಂಬದಲ್ಲಿ ಖಿನ್ನತೆ ಅಥವಾ ಆತಂಕದ ಇತಿಹಾಸವಿದ್ದರೆ ಮಕ್ಕಳಿಗೆ ಇದು ಹೆಚ್ಚು ಸಂಭವಿಸುತ್ತದೆ. ಅಂದ್ರೆ ಆನುವಂಶಿಕವಾಗಿದ್ರೆ ಸಾಧ್ಯತೆ ಇರುತ್ತೆ. ಆಮೇಲೆ ಮಕ್ಕಳ ಆತ್ಮವಿಶ್ವಾಸ ಕಡಿಮೆ ಇದ್ದರೆ ಅಥವಾ ದೈಹಿಕ ಅಥವಾ ಭಾವನಾತ್ಮಕ ಪ್ರೆಷರ್ಗೆ ಒಳಗಾದರೆ ಖಿನ್ನತೆ ಮತ್ತು ಆತಂಕ ಹೆಚ್ಚು ಕಂಡು ಬರುತ್ತದೆ. ಎರಡನೇದು ಎನ್ವೈರನ್ಮೆಂಟಲ್ ಅಥವಾ ಅದು ಸೋಷಿಯಲ್ ಅಂತ ಹೇಳ್ಬೋದು, ಅಂದ್ರೆ ಸಾಮಾಜಿಕ ಕಾರಣಗಳು. ಅದು ಪೋಷಕರ ನಿರೀಕ್ಷೆಯ ಒತ್ತಡ, ಸ್ನೇಹಿತರ ಜೊತೆ ತೊಂದರೆಗಳು, ಯಾವ ತರ ಅಂದ್ರೆ ಬುಲಿಂಗ್ ಅಥವಾ ಪಿಯರ್ ಪ್ರೆಷರು, ಆಮೇಲೆ ಸೋಷಿಯಲ್ ಮೀಡಿಯಾದ ದುರ್ಬಳಕೆ ಅಥವಾ ಅಕಾಡೆಮಿಕ್ ಒತ್ತಡ ಕಾರಣಗಳಿಂದ ಇದು ಜಾಸ್ತಿ ಬರುತ್ತೆ. ಹೌದು. ಈಗ ತಡೆಗಟ್ಟುವ ಉಪಾಯಗಳು ಏನೇನಂದ್ರೆ ಆರೋಗ್ಯಕರ ಕುಟುಂಬ ಮತ್ತು ಸ್ನೇಹಿತರು ಮಕ್ಕಳಿಗೆ ಭಾವನಾತ್ಮಕ ಬೆಂಬಲ ನೀಡುವುದು ತುಂಬಾ ಮುಖ್ಯ. ಸುತ್ತಲಿನವರು ಬೆಂಬಲ ಕೊಡಬೇಕು, ಆವಾಗ ತಡೆಗಟ್ಟಕ್ಕೆ ಸಾಧ್ಯ. ಆಮೇಲೆ ಬೇರೆ ಒತ್ತಡ ನಿರ್ವಹಣೆಗೆ ಯೋಗ, ಮೆಡಿಟೇಷನ್, ಮುಖ್ಯವಾಗಿ ಮೈಂಡ್ಫುಲ್ನೆಸ್ ಮೆಡಿಟೇಷನ್, ವಿವಿಧ ಕಲೆಗಳು, ಸಂಗೀತ ಇತ್ಯಾದಿಗಳು ಸಹಾಯ ಮಾಡಬಹುದು. ಬೇರೆ ಬೇರೆ ಚಟುವಟಿಕೆಗಳನ್ನ ತೊಡಗಿಸ್ಕೊಂಡು ಯೋಗ, ಪ್ರಾಣಾಯಾಮ ಅಥವಾ ಮೆಡಿಟೇಷನ್ ಆತರ ಮಾಡಿದ್ರೆ ಸ್ವಲ್ಪ ಇದು ತಡೆಗಟ್ಟಕ್ಕೆ ಸಾಧ್ಯ ಅಂತ. ಸ್ಟ್ರೆಸ್ ಕಡಿಮೆ ಆಗುತ್ತೆ. ಪೋಷಕರು ಅವರ ಮಕ್ಕಳ ಜೊತೆ ಮುಕ್ತವಾಗಿ ಮಾತಾಡಬೇಕು. ಅವರು ತಮ್ಮ ಭಾವನೆಗಳನ್ನು
ಎಕ್ಸ್ಪ್ರೆಸ್ ಮಾಡೋದಕ್ಕೆ ಪ್ರೋತ್ಸಾಹಿಸಬೇಕು. ಅದ್ರ ಜೊತೆ ಸ್ಮಾರ್ಟ್ ಫೋನ್ಸ್, ಸೋಷಿಯಲ್ ಮೀಡಿಯಾ ಯೂಸ್ ಸ್ವಲ್ಪ ಕಡಿಮೆ. ಅದು ಎಲ್ರಿಗೂ ಅನ್ವಯಿಸುತ್ತೆ. ಈ ನಡೆ ತುಂಬಾ ಜಾಸ್ತಿ ಆಗ್ಬಿಟ್ಟಿದೆ. ಈಗ ಯಾರೋ ಒಬ್ರು ಈ ತರ ಖಿನ್ನತೆಗೊಳಗಾಗಿದ್ದಾರೆ ಅಥವಾ ಆತಂಕದ ಅಸ್ವಸ್ಥತೆಗೆ ಒಳಗಾಗಿದ್ದಾರೆ ಅಂತ ನಿಮ್ಮ ಹತ್ರ ಬಂದ್ರೆ ಅದನ್ನ ಯಾವ ರೀತಿ ಡಯಾಗ್ನೋಸ್, ರೋಗ ನಿರ್ಣಯ ಮಾಡ್ತೀರಾ ಮತ್ತೆ ಏನ್ ಚಿಕಿತ್ಸೆ ಕೊಡ್ತೀರಾ ದಯವಿಟ್ಟು ತಿಳಿಸಿ. ನಾವು ಹೀಗೆ ತೀರ್ಮಾನಿಸದೆ ನಿರ್ದಿಷ್ಟ ಕ್ರೈಟೀರಿಯಾ ಆಧಾರದಲ್ಲಿ ನಿರ್ಧಾರ ಮಾಡುತ್ತೇವೆ. ಇವು ಪೂರ್ತಿಯಾಗಿದ್ರೆ ಮಾತ್ರ ನಾವು ಖಿನ್ನತೆ ಅಥವಾ ಆತಂಕದ ಅಸ್ವಸ್ಥತೆ ಎಂದು ನಿಗದಿಪಡಿಸುತ್ತೇವೆ. ಅಂದ್ರೆ ಎಲ್ರಿಗೂ ಆಗದೆ ಇರಬಹುದು. ಅಂದ್ರೆ ಈ ಕ್ರೈಟೀರಿಯಾದ ಯಾರಿಗೆ ಆಗತ್ತೋ ಅದರ ಪ್ರಕಾರ ರೋಗ ನಿರ್ಣಯ ಆದ್ರೆ ಅವ್ರಿಗೆ ಮಾತ್ರ ಖಿನ್ನತೆ ಅಥವಾ ಆತಂಕ ಇದೆ ಅಂತ ಹೇಳ್ತೀವಿ. ಕೆಲವು ಸಂದರ್ಭಗಳಲ್ಲಿ ತೀವ್ರತೆ ಗೊತ್ತಾಗ್ಲಿಕ್ಕೆ ರೇಟಿಂಗ್ ಸ್ಕೇಲ್ಸ್ ಅಥವಾ ಚೆಕ್ ಲಿಸ್ಟ್ ಉಪಯೋಗಿಸ್ತೀವಿ. ಆದರೆ ಕೇವಲ ಈ ಚೆಕ್ ಲಿಸ್ಟ್ ಆಧಾರದಲ್ಲಿ ನಾವು ನಿರ್ಧಾರ ಮಾಡೋದಿಲ್ಲ. ಮಕ್ಕಳ ಜೀವನದ ಬಗ್ಗೆ ಡೀಟೇಲ್ ಆಗಿ ಇನ್ಫಾರ್ಮೇಶನ್ ತಗೋತೀವಿ. ಅವರು ಪೋಷಕರಿಂದ, ಬೇಕಂದ್ರೆ ಶಿಕ್ಷಕರಿಂದ ಇದೆಲ್ಲ ಡೀಟೇಲ್ಸ್ ತಗೊಂಡ್ಬಿಟ್ಟು ಕ್ಲಿನಿಕಲ್ ಅಸೆಸ್ಮೆಂಟ್ ಮೂಲಕ ಮಾತ್ರ ಡಯಾಗ್ನೋಸಿಸ್ ಮಾಡ್ತೀವಿ. ಅಂದ್ರೆ ಒಟ್ಟಾರೆ ಅವ್ರದ್ದು ಸಮಗ್ರವಾಗಿ ಪರಿಶೀಲನೆ ಮಾಡಿ, ಪರೀಕ್ಷೆಗಳು ಮಾಡಿ ನಂತರ ನಿರ್ಧಾರ ಮಾಡ್ತಾರೆ ನಿಜವಾಗ್ಲೂ ಈ ತರ ಆತಂಕದ ಅಸ್ವಸ್ಥತೆ ಇದೆ, ಖಿನ್ನತೆ ಇದೆ ಅಂದ್ಬಿಟ್ಟು. ಈಗ ಚಿಕಿತ್ಸಾ ವಿಧಾನಗಳಲ್ಲಿ ಮೇನ್ಲಿ ಇಲ್ಲಿ 2 ಕ್ಯಾಟಗರೀಸ್ ಡಿಸ್ಕಸ್ ಮಾಡಬಹುದು. ಏನಂದ್ರೆ ಒಂದು ಸೈಕೋಥೆರಪಿ ಅಥವಾ ಕೌನ್ಸಿಲಿಂಗ್ ಅಂತ ಅಂದ್ರೆ ಸಮಾಲೋಚನೆ ಅಂತ ಮಾಡ್ತಾರಲ್ಲ ಅದು. ಎರಡನೇದು ಫಾರ್ಮಕೋಥೆರಪಿ ಆರ್ ಔಷಧಿ ಕೊಡೋದು. ಈಗ ಬಹಳಷ್ಟು ಹದಿಹರೆಯದವರಿಗೆ ಸೈಕೋಥೆರಪಿ ಚಿಕಿತ್ಸಾ ವಿಧಾನ ತುಂಬಾ ಯೂಸ್ ಆಗತ್ತೆ. ಮೇನ್ಲಿ ನೆಗೆಟಿವ್ ಅಥವಾ ಅನ್ಹೆಲ್ಪ್ಫುಲ್ ಭಾವನೆ, ನಂಬಿಕೆ ಮತ್ತು ಪ್ರವರ್ತನೆಯನ್ನು ಗುರುತಿಸಿ ಅದನ್ನು ಬದಲಾಯಿಸುವುದು. ಅದು ಅವರ ಜೊತೆನೆ ಅಲ್ಲ, ಅವರು ಪೋಷಕರ ಜೊತೆನೂ ಕೆಲಸ ಮಾಡ್ತೀವಿ ನಾವು. ಯಾವ ರೀತಿ ಅಂದ್ರೆ ಮೊದಲು ಸೈಕೋ ಎಜುಕೇಶನ್ ಅಂದ್ರೆ ಕಾಯಿಲೆ ಮತ್ತೆ ಅದು ಟ್ರೀಟ್ಮೆಂಟ್ ಬಗ್ಗೆ ಡೀಟೇಲ್ ಆಗಿ ಅವ್ರ ಜೊತೆ ಮಾತಾಡೋದು, ಅವ್ರು ತಮ್ಮ ಮಕ್ಕಳಿಗೆ ಹೇಗೆ ಸಹಾಯ ಮಾಡಬಹುದು ಅಂತ ಕೌನ್ಸಿಲಿಂಗ್. ಕೆಲವು ಪೋಷಕರಿಗೆ ಪೇರೆಂಟಿಂಗ್ ಬಗ್ಗೆನೂ ಸೆಷನ್ಸ್ ತಗೋತೀವಿ. ಆಮೇಲೆ ಕೆಲವು ಕುಟುಂಬಗಳಲ್ಲಿ ಪ್ರಾಬ್ಲಮ್ಸ್ ಜಾಸ್ತಿ ಇರಬಹುದು, ಆವಾಗ ಫ್ಯಾಮಿಲಿ ಥೆರಪಿ ಸೆಷನ್ಸ್ ಮಾಡ್ತೀವಿ. ಅಂದ್ರೆ ನೀವು ಹದಿಹರೆಯದವ್ರು ಯಾರು ವ್ಯಕ್ತಿಗಳಿಗೆ ಸಮಸ್ಯೆ ಇರ್ತೋ ಅವ್ರಿಗೆ ನೀವು ಚಿಕಿತ್ಸೆ ಕೊಡೋದಲ್ಲದೆ ಪೋಷಕರಿಗೂ ತರಬೇತಿ ಕೊಡ್ತೀರಾ ಮಕ್ಕಳನ್ನ ಹೆಂಗ್ ನೋಡ್ಕೋಬೇಕು ಅಂತ. ಹೌದು. ಎರಡನೇದು ಔಷಧ ಚಿಕಿತ್ಸಾ. ಇದು ತೀವ್ರತ ಖಿನ್ನತೆದು ಅಥವಾ ಆತಂಕದು ಜಾಸ್ತಿ ಇದೆ ಮಾತ್ರ ನಾವು ಸುರಕ್ಷಿತವಾದ ಔಷಧಿಗಳನ್ನು ಉಪಯೋಗಿಸ್ತೀವಿ. ಆದ್ರೆ ಔಷಧ ಸೇವನೆಯು ನಿಯಂತ್ರಣದಲ್ಲಿ ಇರಬೇಕು ಮತ್ತೆ ಮೆಡಿಕಲ್ ಸೂಪರ್ವಿಷನ್ ಅಲ್ಲಿ ಇರಬೇಕು. ಇದು ಪೋಷಕರು ಗಮನ ಇಟ್ಕೋಬೇಕು. ವೈದ್ಯರು ಕೊಡೋ ಮಾತ್ರೆಗಳು ಮಾತ್ರ ತಗೋಬೇಕು, ಅದು ಪೋಷಕರು ನಿಗಾ ವಹಿಸಿ ಅವ್ರಿಗೆ ಸರಿಯಾದ ರೀತಿ ಮಾತ್ರೆ ಕೊಡಬೇಕು. ಹೌದು. ಚಿಕಿತ್ಸೆಯ ಮುಖ್ಯ ಅಂಶವೇನಂದ್ರೆ ಅರ್ಲಿ ಐಡೆಂಟಿಫಿಕೇಶನ್ ಮತ್ತೆ ಇಂಟರ್ವೆನ್ಷನ್ ಮಾಡಿದ್ರೆ ಇಂಪ್ರೂವ್ಮೆಂಟ್ ಸಾಧ್ಯತೆ ಜಾಸ್ತಿ ಇರುತ್ತೆ. ಎಷ್ಟು ಬೇಗ ಗುರುತಿಸ್ತೀವೋ, ಎಷ್ಟು ಬೇಗ ಚಿಕಿತ್ಸೆ ಶುರು ಮಾಡ್ತೀವೋ ಅಷ್ಟು ಬೇಗ ಗುಣ ಆಗೋ ಸಾಧ್ಯತೆ ಇದೆ ಅಂತ ಹೇಳ್ತಿದ್ದೀರಾ. ಈಗ ಕೇಳಿದ್ರು ಎಷ್ಟೊಂದು ಜನ ಇದ್ರ ಬಗ್ಗೆ ಒಂದು ಪ್ರಶ್ನೆ ಏನ್ ಕೇಳ್ತಾರೆ ಅಂದ್ರೆ, ಈಗ ಇದ್ರ ಬಗ್ಗೆ ಸಹಾಯ ಪಡಿಬೇಕು ಅಂತಂದ್ರೆ ಅವ್ರು ಎಲ್ಲಿಗೆ ಹೋಗ್ಬೇಕು? ಈಗ ಇದು ತುಂಬಾ ಸ್ಥಳಗಳಲ್ಲಿ ಟ್ರೀಟ್ಮೆಂಟ್ ಆಪ್ಷನ್ಸ್ ದೊರೆಯುತ್ತವೆ. ಉದಾಹರಣೆಗೆ ನಮ್ದು ಡಿಪಾರ್ಟ್ಮೆಂಟ್ ಒಂದು ನಿಮ್ಹಾನ್ಸ್ ಅಲ್ಲಿ ಇದೆ. ನಿಮ್ಹಾನ್ಸ್ ಟೆಲಿಮಾನಸ್ ಪ್ರೋಗ್ರಾಂ, ದೂರವಾಣಿ ಮೂಲಕ ಮನೋ ಆರೋಗ್ಯ ಸೇವಾ ಮತ್ತು ಉಚಿತ ಸಲಹೆ ದೂರಸ್ಥ ಪ್ರಾಂತಗಳಿಗೆ ನೀಡುತ್ತಾರೆ. ವಿವಿಧ ಜಿಲ್ಲಾಗಳಲ್ಲಿ DMHP ಅಂದ್ರೆ ಡಿಸ್ಟ್ರಿಕ್ಟ್ ಮೆಂಟಲ್ ಹೆಲ್ತ್ ಪ್ರೋಗ್ರಾಮ್ ಅವರದ್ದು ಕೇಂದ್ರಗಳು ಇವೆ. ಪ್ರಾಥಮಿಕ ಆರೋಗ್ಯ ಕೇಂದ್ರಗಳು, ಆಮೇಲೆ ಪ್ರೈವೇಟ್ ಮತ್ತು NGO ಸಂಸ್ಥೆಗಳಲ್ಲಿ, ಸರ್ಕಾರೇತರ ಸಂಸ್ಥೆಗಳಿಗೂ ಹೋಗ್ಬೋದು, ಖಾಸಗಿ ಸಂಸ್ಥೆಗಳಿಗೂ ಹೋಗ್ಬೋದು. ಒಟ್ಟಲ್ಲಿ ಸೈಕ್ಯಾಟ್ರಿಸ್ಟ್, ಸೈಕಾಲಜಿಸ್ಟ್ ಇಂಥವ್ರನ್ನ ಕಂಡು ಸಲಹೆ ಸಮಾಲೋಚನೆ ಮಾಡಬಹುದು ಅಂತ ಹೇಳ್ತಿದ್ದೀರಾ. ಹೌದು. ನೋಡಿ, ನಿಮ್ಮ ಹತ್ರ ಮಾತಾಡ್ತಾ ಕಾಲ ಕಳೆದಿದೆ, ಗೊತ್ತಾಗ್ಲಿಲ್ಲ. ಇಲ್ಲಿಗೆ ಈ ಸಂಚಿಕೆ ಮುಗಿಸುವಂತ ಸಮಯ ಆಗ್ತಿದೆ. ಡಾಕ್ಟರ್ ಶ್ರಾವಂತಿ ಅವರೇ, ಎಲ್ಲ ಕೇಳುಗರಿಗೆ ಹದಿಹರೆಯದವರಲ್ಲಿ ಕಂಡುಬರುವಂತಹ ಮಾನಸಿಕ ಸಮಸ್ಯೆಗಳು, ಅದರಲ್ಲೂ ಖಿನ್ನತೆ ಮತ್ತು ಆತಂಕದ ಕಾಯಿಲೆಗಳ ಬಗ್ಗೆ ಉಪಯುಕ್ತ ಮಾಹಿತಿ ನೀಡಿದ್ದೀರಾ. ನಿಮಗೆ ಎಲ್ಲರ ಪರವಾಗಿ ಧನ್ಯವಾದಗಳು. ಧನ್ಯವಾದಗಳು. ಶ್ರೋತೃಗಳೇ, ಮಾನಸಿಕ ಆರೋಗ್ಯ ಮತ್ತು ನರವಿಜ್ಞಾನದ ಬಗ್ಗೆ ಇನ್ನೂ ಹೆಚ್ಚಿನ ಮಾಹಿತಿಯೊಂದಿಗೆ ಮನೋವಿಹಾರಣೆಯ ಮುಂದಿನ ಸಂಚಿಕೆಯಲ್ಲಿ ಭೇಟಿಯಾಗೋಣ. ನಮಸ್ಕಾರ. ಇಲ್ಲಿಯವರೆಗೆ ಬೆಂಗಳೂರಿನ ನಿಮ್ಹಾನ್ಸ್ ವತಿಯಿಂದ ಮಾನಸಿಕ ಆರೋಗ್ಯ ಮತ್ತು ನರವಿಜ್ಞಾನ ಕುರಿತ ಪ್ರಾಯೋಜಿತ ಶಿಕ್ಷಣ ಮಾಲಿಕೆ ಮನೋವಿಹಾರಿಣಿ ಕೇಳಿದಿರಿ. ಸಹಯೋಗ ಕರ್ನಾಟಕ ವಿಜ್ಞಾನ ಮತ್ತು ತಂತ್ರಜ್ಞಾನ ಅಕಾಡೆಮಿ, ವಿಜ್ಞಾನ ಮತ್ತು ತಂತ್ರಜ್ಞಾನ ಇಲಾಖೆ, ಕರ್ನಾಟಕ ಸರ್ಕಾರ. ನೆರವು ಮಾನಸಿಕ ಆರೋಗ್ಯ ಶಿಕ್ಷಣ ವಿಭಾಗ, ನಿಮ್ಹಾನ್ಸ್ ಹಾಗೂ ನಿವೇದಿತಾ BS, ನಿಮ್ಹಾನ್ಸ್. ಸಂಗೀತ ಸಂಯೋಜನೆ ಕೆ. ಕಲ್ಯಾಣ್.
ಪರಿಕಲ್ಪನೆ, ನಿರೂಪಣೆ ಮತ್ತು ನಿರ್ಮಾಣ ಡಾಕ್ಟರ್ ಎಂಎಂ ಶ್ರೀನಿವಾಸ್ ಭರತ್ ನಿಮ್ಹಾನ್ಸ್. ನಿಮ್ಮ ಸಂದೇಶಗಳನ್ನು ಕಳಿಸಬೇಕಾದ ದೂರವಾಣಿ ಸಂಖ್ಯೆ 7891105524 7899105524. ವಾಟ್ಸ್ಆಪ್ ಸಂದೇಶಗಳು ಮಾತ್ರ. ಈ ಕಾರ್ಯಕ್ರಮದ ಮುಂದಿನ ಸಂಚಿಕೆ ಮುಂದಿನ ವಾರ ಇದೇ ಸಮಯಕ್ಕೆ ಮನೋವಿಹಾರಿಣಿ ಮಾಲಿಕೆಯಲ್ಲಿ.